ಶ್ರೀ ಚಿದಾನಂದಪ್ಪ ಜಿಲ್ಲಾ ಗ್ಯಾರಂಟಿ ಯೋಜನಾ ಅಧ್ಯಕ್ಷರು ಬಳ್ಳಾರಿ ಅವರಿಗೆ ಈ ಒಂದು ಸಭೆ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೊಡ್ತೇನೆ. ಬಳ್ಳಾರಿ ಅವರಿಗೆ ಈ ಸಭೆ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೊಡ್ತೇನೆ. ಅದೇ ರೀತಿಯಾಗಿ ಸಮಾಜ ಪರ ಕಾಳಜಿಯನ್ನು ಹೊಂದಿದ್ದು ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ಬಹಳಷ್ಟು ಶ್ರಮಿಸಿರುವಂತಹ ಮಾನ್ಯ ಡಾಕ್ಟರ್ ಸುಮನ್ ಡಿ ಪಣ್ಣೇಕರ್ ಪೊಲೀಸ್ ವರಿಷ್ಠಾಧಿಕಾರಿಗಳು ಬಳ್ಳಾರಿ ಅವರಿಗೆ ಈ ಸಭೆ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿಯಾಗಿ ಎಲ್ಲಾ ಕಾರ್ಯಕ್ರಮಗಳಿಗೂ ನಮಗೆ ಬೆಂಬಲವಾಗಿ ನಿಂತು ಮುರಿದುಂಬಿಸುವಂತಹ ಶ್ರೀ ಬಸವರಾಜ್ ಸರ್ ಡಿಸಿಎಫ್ ಬಳ್ಳಾರಿ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿಯಾಗಿ ನಮ್ಮ ಒಂದೇ ಕರೆಗೆ ಹೋಗೊಟ್ಟು ಈ ಒಂದು ಕಾರ್ಯಕ್ರಮವನ್ನ ಶ್ರೀಮತಿ ಸರಳಾದೇವಿ ಕಾಲೇಜಿನಲ್ಲಿ ಒಪ್ಪಿಗೆಯನ್ನು ಸೂಚಿಸಿ ಎಲ್ಲಾ ರೀತಿಯಾದಂತಹ ಸಹಾಯ ಸಹಕಾರಗಳನ್ನ ಕೊಟ್ಟಿರುವಂತಹ ಪ್ರಾಂಶುಪಾಲರು ಸರಳಾದೇವಿ ಪದವಿ ಕಾಲೇಜ್ ಬಳ್ಳಾರಿ ಅವರಿಗೆ ಈ ಒಂದು ಸಭೆಯ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೊಡ್ತೇನೆ. ಅದೇ ರೀತಿಯಾಗಿ ಶ್ರೀ ಸುರೇಶ್ ಬಾಬು ಕಾರ್ಯದರ್ಶಿ ಚೇಂಬರ್ ಆಫ್ ಕಾಮರ್ಸ್ ಬಳ್ಳಾರಿ ಅವರು ಕೂಡ ನಮ್ಮ ಜೊತೆಗೆ ಮೊದಲಿನಿಂದಲೂ ಇಟ್ಕೊಂಡು ಬಹಳಷ್ಟು ಸಹಾಯ ಸಹಕಾರಗಳನ್ನ ಈ ಕಾರ್ಯಕ್ರಮ ನಡೆಸಲಿಕ್ಕೆ ಕೊಟ್ಟಿದ್ದಾರೆ. ಅವರಿಗೂ ಕೂಡ ಸಭೆಯ ಪರವಾಗಿ ಸ್ವಾಗತ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಈಗಾಗಲೇ ಆಗಮಿಸಿರುವಂತಹ ಶ್ರೀ ಜುಬೇರ್ ಸರ್ ಚಪ್ಪಾಳೆಯೊಂದಿಗೆ ಸ್ವಾಗತವನ್ನು ಕೋರಬೇಕು. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸಿಪಿಒ ಜಿಲ್ಲಾ ಪಂಚಾಯತಿ ಬಳ್ಳಾರಿ ಅವರಿಗೂ ಕೂಡ ಈ ಒಂದು ಸಭೆ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತೇನೆ. ಮುಖ್ಯ ಲೆಕ್ಕಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಬಳ್ಳಾರಿ ಅವರಿಗೂ ಕೂಡ ಈ ಒಂದು ಸಭೆ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಈಗಾಗಲೇ ಆಗಮಿಸಿರುವಂತಹ ಶ್ರೀ ಮಂಜುನಾಥ್ ಆಯುಕ್ತರು ಬಳ್ಳಾರಿ ಮಹಾನಗರ ಪಾಲಿಕೆ ಅವರಿಗೂ ಕೂಡ ಈ ಒಂದು ಸಭೆ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತೇನೆ. ಈಗಾಗಲೇ ಆಗಮಿಸಿರುವಂತಹ ಅಧ್ಯಕ್ಷರು ಚೇಂಬರ್ ಆಫ್ ಕಾಮರ್ಸ್ ಬಳ್ಳಾರಿ ಅವರಿಗೂ ಕೂಡ ಈ ಒಂದು ಸಭೆಯ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತೇನೆ. ಈ ಒಂದು ಕಾರ್ಯಕ್ರಮವನ್ನ ಪ್ರಾರಂಭಿಸಬೇಕಾಗಿತ್ತು ಅಂತಂದ್ರೆ ದೀಪ ಬೆಳಗಿಸುವ ಮುಖಾಂತರ ಒಂದು ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ. ಎಲ್ಲ ಮಾನ್ಯರು ವೇದಿಕೆ ಮೇಲಿರುವಂತಹ ಮಾನ್ಯರಿಗೆ ದೀಪ ಬೆಳಗಿಸಬೇಕಾಗಿ ಒಂದು ಮೇಡಮ್ ಎಲ್ಲ ಗಣ್ಯರಿಗೆ ತುಂಬಿರುವುದಕ್ಕೆ ಧನ್ಯವಾದಗಳು.
ಶ್ರೀ ಪಾಲರಾಜು ಅಡಿಟರ್ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೊಡ್ತೇನೆ. ಎಲ್ಲ ಅಭಿವೃದ್ಧಿ ಈಗ ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ನೋಂದಣಿಯನ್ನು ಮಾಡಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿವರೆಗೆ ನಮಗೆ ಅಪ್ಡೇಟೆಡ್ ಮಾಹಿತಿ ಪ್ರಕಾರ 66 ಬೇರೆ ಬೇರೆ ಕಂಪನೀಸ್ಗಳು ಭಾಗವಹಿಸಿದ್ದು ಅವರು ಕೂಡ ನೋಂದಣಿಯನ್ನ ಮಾಡ್ಕೊಂಡಿದ್ದಾರೆ. ಸರಿಸುಮಾರು 2000 ಉದ್ಯೋಗಗಳನ್ನ ಇವತ್ತು ಆಕಾಂಕ್ಷಿಗಳಿಗೆ ಸಿಗುವಂತಹ ಸಾಧ್ಯತೆಗಳು ನಮಗೆ ಇದೆ. ಸೊ 2000 ವೇಕೆನ್ಸಿಗಳಿದಾವೆ. ಸೊ ಹಾಗಾಗಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಕೇಳ್ಕೊಳ್ಳೋದನ್ನಂತಂದ್ರೆ ತಮಗೆ ಇರುವಂತಹ ಕ್ವಾಲಿಫಿಕೇಶನ್ ಅನ್ನ ಬಳಕೆ ಮಾಡಿಕೊಂಡು ಈ ಒಂದು ಉದ್ಯೋಗ ಮೇಳದ ಸದುಪಯೋಗವನ್ನ ಪಡ್ಕೊಳ್ಬೇಕು. ಮತ್ತು ಎಲ್ಲಾ ಉದ್ಯೋಗದಾತ ಕಂಪನಿಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಹಾಜರಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೊಡ್ತೇನೆ. ಹಾಗೂ ಬೇರೆ ಬೇರೆ ಕಡೆಯಿಂದ ಬಂದಿರುವಂತಹ ಎಲ್ಲಾ ಉದ್ಯೋಗ ಆಕಾಂಕ್ಷಿಗಳಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಸ್ವಾಗತವನ್ನು ಕೊಡ್ತೇನೆ. ಮತ್ತು ಈ ಒಂದು ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಮಾನ್ಯ ಶ್ರೀ ರಾಜೇಶ್ ಸುಮೇರ್ ಸರ್, ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಬಳ್ಳಾರಿ ಅವರು ಈ ಒಂದು ಕಾರ್ಯಕ್ರಮದ ಕುರಿತಾಗಿ ಮುನ್ನುಡಿಯನ್ನ ಹಾಕಬೇಕಾಗಿ ಮನವಿ ಕೊಡ್ಕೊಳ್ತೇನೆ. ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ, ವೇದಿಕೆ ಮುಂಭಾಗ ಉಪಸ್ಥಿತಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೆ, ಈ ಉದ್ಯೋಗ ಮೇಳದಲ್ಲಿ ತಮ್ಮೆಲ್ಲರಿಗೆ ನನ್ನ ನಮಸ್ಕಾರ ಹಾಗೂ ಹೃತ್ಪೂರ್ವಕ ಸ್ವಾಗತ. ತಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ಇದು ಜಿಲ್ಲಾಡಳಿತದ ವತಿಯಿಂದ ಅಭಿವೃದ್ಧಿ ಇಲಾಖೆ ಸಹಯೋಗದಲ್ಲಿ ಇದು ನಾವು ಆಯೋಜಿಸಿದ್ದೇವೆ. ಇದು ಯಾಕೆ ಆಯೋಜಿಸಿದ್ದೇವೆ ಅಂತ ಒಂದು ಪ್ರಶ್ನೆ ಬರಬಹುದು. ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಟ್ಯಾಲೆಂಟ್ ಏನು ಲೆಸ್ ಇಲ್ಲ. ಫಸ್ಟ್ ಆಫ್ ಆಲ್ ಫಸ್ಟ್ ಪಾಯಿಂಟ್, ಬಳ್ಳಾರಿಯಲ್ಲಿ ಎಲ್ಲ ಸ್ಟೂಡೆಂಟ್ಸ್ ಆಗಲಿ, ಗ್ರಾಜುಯೇಟ್ಸ್ ಆಗಲಿ, ಡಿಪ್ಲೊಮಾ ಸ್ಟೂಡೆಂಟ್ಸ್ ಆಗಲಿ, ಅಭ್ಯರ್ಥಿಗಳು ಆಗಲಿ ಎಲ್ಲರೂ ಟ್ಯಾಲೆಂಟೆಡ್ ಜನ ಇಲ್ಲಿ ತುಂಬಾ ಟ್ಯಾಲೆಂಟೆಡ್ ಜನ ಇದ್ದಾರೆ. ಆದ್ರೂ ಕಂಪನಿಗಳಿಗೆ ನೇರ ಲಿಂಕ್ ಇಲ್ಲ, ಡೈರೆಕ್ಟ್ ಕನೆಕ್ಷನ್ ಲಿಂಕ್ ಇಲ್ಲ. ಕಂಪನಿಗೆ ಅಭ್ಯರ್ಥಿಗೆ ಒಂದು ಪ್ಲಾಟ್ಫಾರ್ಮ್ ಕೊಡಬೇಕು. ಅವರು ಅವರ ಡಿಮಾಂಡ್ ತಗೊಂಡು ಇಲ್ಲಿ ಬರ್ತಾರೆ ಈ ಪ್ಲಾಟ್ಫಾರ್ಮ್ಗೆ. ಜೊತೆಗೆ ಅಭ್ಯರ್ಥಿಗಳು ಇಲ್ಲಿ ಅವರ ವಿದ್ಯಾಭ್ಯಾಸ ಏನಿದೆ ಮತ್ತು ಎಕ್ಸ್ಪೀರಿಯನ್ಸ್ ಏನಿದೆ ಎಲ್ಲ ದಾಖಲೆಗಳು ತಗೊಂಡು ಬರಬಹುದು, ಇಂಟರ್ವ್ಯೂ ಕೊಡಬಹುದು. ನೇರ ಕಂಪನಿಗಳಿಗೆ ಮತ್ತು ಅಭ್ಯರ್ಥಿಗಳಿಗೆ ಕನೆಕ್ಷನ್ ಆಗುತ್ತೆ. ಅದಕ್ಕೆ ನಾವು ಈ ಉದ್ಯೋಗ ಮೇಳವನ್ನು ಆಯೋಜಿಸಿದ್ದೇವೆ. ಸೊ ತಮ್ಮ ಎಲ್ಲರಿಗೆ ಗೊತ್ತಿದೆ, ಇತ್ತೀಚೆಗೆ ನಿರುದ್ಯೋಗತೆ ನಮ್ಮ ಸಮಾಜದಲ್ಲಿ ಎಷ್ಟು ಜಾಸ್ತಿ ಆಗ್ತಾ ಇದೆ. ಈ ಕಾಲದಲ್ಲಿ ಸ್ಪೆಷಲ್ ಆಗಿ ಯಾವುದೊಂದು ಸ್ಕಿಲ್ ಅಥವಾ ಕೌಶಲ್ಯ ಇಲ್ಲ ಅಂದ್ರೆ ಜಾಬ್ ಸಿಗ್ಬೇಕಂದ್ರೆ ತುಂಬಾ ಕಷ್ಟ. ಅದಕ್ಕೆ ನನ್ನ ಅಡ್ವೈಸ್ ನಿಮ್ಮೆಲ್ಲರಿಗೆ ಏನಿದೆ, ಕೋರ್ಸ್ ಇವತ್ತು ಯಾರಿಗೆ ಜಾಬ್ ಸಿಗುತ್ತೆ ಅವ್ರಿಗೆ ಒಳ್ಳೇದಾಗಿ. ಜಾಬ್ ಸಿಕ್ಕರೇನು ಕೂಡ ಅವರು ಜಾಬ್ ಅಲ್ಲಿ ಸೇರ್ ನಂತರ ಕೂಡ ಅವರ ಸ್ಕಿಲ್ ಏನಿರುತ್ತೆ, ಕೌಶಲ್ಯಗಳು ಏನಿರುತ್ತೆ, ಟ್ಯಾಲೆಂಟ್ ಏನಿರುತ್ತೆ ಅದು ಅಪ್ಡೇಟ್ ಮಾಡ್ತಾ ಇರ್ಬೇಕು, ನಾಲೆಜ್ ಅಪ್ಡೇಟ್ ಮಾಡ್ತಾ ಇರ್ಬೇಕು. ಬರೀ ಬುಕ್ಸ್ ನಾಲೆಜ್ ಅಲ್ಲ, ಪ್ರಾಕ್ಟಿಕಲ್ ನಾಲೆಜ್ ಅಪ್ಡೇಟ್ ಮಾಡ್ತಾ ಇರ್ಬೇಕು. ಯಾರಿಗೆ ಜಾಬ್ ಸಿಕ್ಕಿಲ್ಲ ಅವರು ಕೂಡ ನಿರಾಶೆ ಆಗ್ಬಾರ್ದು. ಅವರು ಕೂಡ ಕಂಟಿನ್ಯೂಸ್ ಆಗಿ ಎಫರ್ಟ್ಸ್ ಕೊಟ್ರೆ ನಿಜವಾಗ್ಲೂ ನಿಮ್ಗೆ ನಿಮ್ಮ ಜೀವನದಲ್ಲಿ ಗುರಿ ಸ್ಪಷ್ಟವಾಗಿದ್ರೆ, ನಿರಂತರ ನೀವು ಪರಿಶ್ರಮ ಮಾಡಿದ್ರೆ ನಿಮ್ಗೆ ಸಕ್ಸಸ್ 100% ಸಿಗುತ್ತೆ. ಯಾವುದೋ ಒಂದು ದಿನ ಸಿಗುತ್ತೆ, ಬಟ್ 100% ಸಿಗುತ್ತೆ. ನಿಮ್ಮ ಎಫರ್ಟ್ಸ್ ಅಲ್ಲಿ ನಿಮ್ಮ ಎಫರ್ಟ್ಸ್ ಕಡಿಮೆ ಆಗ್ಬಾರ್ದು. ಒಂದು ನಮ್ಮ ಮಹಾಭಾರತದಲ್ಲಿನೂ ಭಗವದ್ಗೀತೆಯಲ್ಲಿನೂ ನಮ್ಮ ಸಂಸ್ಕೃತಿಯಲ್ಲಿ ಒಂದು ವಾಕ್ಯ ಇದೆ, ಸಂಸ್ಕೃತದಲ್ಲಿ ಒಂದು ವಾಕ್ಯ ಇದೆ, ಮಾ ಫಲೇಶು ಕದಾಚನ ಅಂತ. ಅರ್ಥ ಏನು? ನಾವು ಫಲ ನೋಡದೆ ಅಂದ್ರೆ ರಿಸಲ್ಟ್ ಏನ್ ಬರುತ್ತೆ ಅದು ನೋಡದೆ ನಾವು ನಿರಂತರವಾಗಿ ಕೆಲಸ ಮಾಡಬೇಕು. ಸೊ ದಯವಿಟ್ಟು ಎಲ್ಲರೂ ಅದೇ ರೀತಿಯಲ್ಲಿ ನೀವು ನಿಮ್ಮ ಎಫರ್ಟ್ಸ್ ಕೊಡಿ. ಇವತ್ತು ಸಿಕ್ಕಿದ್ರೆ ಒಳ್ಳೇದು ಜಾಬ್, ಸಿಕ್ಕಿಲ್ಲ ಅಂದ್ರೂ ನಿರಾಶೆ ಆಗಬಾರ್ದು. ಕಂಟಿನ್ಯೂಸ್ ಆಗಿ ನಿಮ್ಮ ಸ್ಕಿಲ್ ಡೆವಲಪ್ಮೆಂಟ್, ಕೌಶಲ್ಯ ಅಭಿವೃದ್ಧಿ ಅಂತ ಹೇಳ್ತೀವಿ ಅಲ್ವಾ. ಇತ್ತೀಚೆಗೆ AI ಮತ್ತು ಮಷಿನ್ ಲರ್ನಿಂಗ್ ತುಂಬಾ ಜಾಸ್ತಿ ಆಗಿದೆ. ಸೊ ವಿಶೇಷ ಸ್ಕಿಲ್ಸ್ ಇದ್ರೆ ಮಾತ್ರ ಜಾಬ್ ಸಿಗ್ತಾ ಇದೆ. ಸೊ ದಯವಿಟ್ಟು ನಿಮ್ಮ ಸ್ಟಡೀಸ್ ಜೊತೆಗೆ ನಿಮ್ಗೆ ಹೈಯರ್ ಸ್ಟಡೀಸ್ ಇಂಟ್ರೆಸ್ಟೆಡ್ ಇದ್ರೆ ಹೈಯರ್ ಸ್ಟಡೀಸ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಅಟ್ಲೀಸ್ಟ್ ಸಮ್ ತರಬೇತಿ, ಅಪ್ರೆಂಟಿಸ್ಶಿಪ್, ಇಂಟರ್ನ್ಶಿಪ್ ಯಾವುದೊಂದು ಮಾಡ್ಕೊಂಡು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ಕರೆ ನಿಮ್ಗೆ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಆಗುತ್ತೆ. ಅಂಡ್ ಈ ಆರ್ಥಿಕ ಅಭಿವೃದ್ಧಿಯಿಂದ ಬರೀ ನಿಮ್ಮ ಕುಟುಂಬದ ಅಭಿವೃದ್ಧಿ ಆಗಲ್ಲ, ಆರ್ಥಿಕ ಅಭಿವೃದ್ಧಿಯಿಂದ ನಮ್ಮ ದೇಶದ ಅಭಿವೃದ್ಧಿ ಕೂಡ ಆಗುತ್ತೆ. ನಮ್ಮ ದೇಶದ
ಆರ್ಥಿಕ ಅಖಂಡತೆ ಏನಿದೆ ಅದಕ್ಕೆ ತಾವು ಬುನಾದಿ ಆಗ್ಬಹುದು. ತಾವು ಯಂಗ್ಸ್ಟರ್ಸ್ ಇದ್ದೀರಿ, ಒಳ್ಳೆ ಒಳ್ಳೆ ವಿದ್ಯಾಭ್ಯಾಸ ಆಲ್ರೆಡಿ ಈಗಾಗಲೇ ತಾವು ಮಾಡಿದಿರಿ. ದಯವಿಟ್ಟು ನಾನು ಕೌಶಲ್ಯಗೆ ಮತ್ತೆ ತುಂಬಾ ಫೋಕಸ್ ಮಾಡ್ತಾ ಇದ್ದೀನಿ. ನಿಮ್ಮ ಸ್ಕಿಲ್ಸ್ ಮೇಲೆ ನೀವು ಟಾರ್ಗೆಟ್ ಕೊಟ್ಟು ಸ್ಕಿಲ್ಸ್ ಮೇಲೆನೆ ಅದರಲ್ಲಿ ಯಾವ ತರ ನಾವು ಒಳ್ಳೆ ಸ್ಕಿಲ್ಸ್ ತಗೋಬಹುದು. ಉದಾಹರಣಕ್ಕಾಗಿ ಈಗ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಇರ್ತಾರೆ. ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಇದ್ರೇನು ಅವರು ವಿಭಿನ್ನ ಕಂಪ್ಯೂಟರ್ ಲ್ಯಾಂಗ್ವೇಜಸ್ ಓದಬಹುದು. ಪೈಥಾನ್ ಓದಬಹುದು, ಜಾವಾ ಓದಬಹುದು, ಜಾವಾ ಸ್ಕ್ರಿಪ್ಟ್ ಓದಬಹುದು, ಎಲ್ಲಾ ಸರ್ಟಿಫಿಕೇಶನ್ಸ್ ಮಾಡಬಹುದು, AIML ಕೋರ್ಸಸ್ ಮಾಡಬಹುದು, ಡೇಟಾ ಸೈನ್ಸ್ ಮಾಡಬಹುದು. ಅದೆಲ್ಲ ಮಾಡಿದ್ರೆ ಮಾತ್ರ ಜಾಬ್ ಸಿಗ್ತಾ ಇದೆ, ಗೊತ್ತಾಯ್ತಲ್ವಾ? ಅದೇ ರೀತಿ ಸಿವಿಲ್ ಇಂಜಿನಿಯರ್ ಇದ್ರೇನು ಬರೀ ನಾವು ಬುಕ್ಸ್ ಪಾಸ್ ಮಾಡಿದೀನಿ, ನನಗೆ 9 CGPA ಸಿಕ್ಕಿದೆ, 10 CGPA ಸಿಕ್ಕಿದೆ, ಅದು ಸಾಕಿಲ್ಲ. ಇಂಡಸ್ಟ್ರಿಗಳಲ್ಲಿ ಜಾಬ್ ಬೇಕಂದ್ರೆ ಡಿಗ್ರಿ ಜೊತೆ ಏನ್ ಬೇಕು? ಸ್ಕಿಲ್ ಬೇಕು. ಸೊ ದಯವಿಟ್ಟು ತಾವು ಎಲ್ಲರೂ ಕೌಶಲ ಅಭಿವೃದ್ಧಿಗಾಗಿ ಸ್ಕಿಲ್ ಡೆವಲಪ್ಮೆಂಟ್ ಸಂದರ್ಭದಲ್ಲಿ ನಿಮ್ಮ ಸ್ಕಿಲ್ಸ್ ಅನ್ನು ಸ್ವಲ್ಪ ಅಪ್ಡೇಟ್ ಮಾಡ್ಕೊಡಿ, ನಿರಂತರವಾಗಿ ಅಪ್ಡೇಟ್ ಮಾಡ್ಕೊಡಿ. ನಿಮ್ಗೆ ಅಂದ್ರೆ ಇನ್ನೊಂದು ಲಾಸ್ಟ್ ಕೊನೆಯಲ್ಲಿ ಇನ್ನೊಂದು ಪಾಯಿಂಟ್ ಏನಂದ್ರೆ, ಯಾವ ಇಂಟರ್ವ್ಯೂ ಬೇಕು, ಯಾವ ಜಾಬ್ ಬೇಕು, ನೀವು ಅದರಲ್ಲಿ ಸಕ್ಸಸ್ ಆಗಬಹುದು. ನಿಮ್ಗೆ ನಿಮ್ಮಲ್ಲಿ ಸ್ಕಿಲ್ ಇದ್ರೇನು ಕಾನ್ಫಿಡೆನ್ಸ್ ಇಲ್ಲ ಅಂದ್ರೆ ಹೇಳಕ್ಕೆ ಆಗಲ್ಲ, ನಿಮ್ಮ ಸ್ಕಿಲ್ ನಿಮ್ಮ ಟ್ಯಾಲೆಂಟ್ ತೋರ್ಸಕ್ಕೆ ಆಗಲ್ಲ. ಸೊ ದಯವಿಟ್ಟು ನಿಮ್ಮ ಡಿಗ್ರಿ ಜೊತೆ ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಸೆಲ್ಫ್ ಕಾನ್ಫಿಡೆನ್ಸ್ ಇದೆಲ್ಲ ನೀವು ಅನುಸರಿಸಿದ್ರೆ 100% ನಿಮ್ಗೆ ನಿಮ್ಮ ಜೀವನದಲ್ಲಿ ಸಕ್ಸಸ್ ಸಿಗುತ್ತೆ. ಮತ್ತು ಮುಂದಿನ ದಿನಗಳಲ್ಲಿ ಈ ನಮ್ಮ ಭಾರತ ದೇಶಕ್ಕೆ ನೀವು ಕಾಂಟ್ರಿಬ್ಯೂಟ್ ಮಾಡಬಹುದು, ರಾಷ್ಟ್ರ ನಿರ್ಮಾಣಕ್ಕಾಗಿ ನೀವು ಕಾಂಟ್ರಿಬ್ಯೂಟ್ ಮಾಡಬಹುದು. ಬರೀ ಈ ಒಂದು ಜಾಬ್, ನಾನು ಪ್ರೈವೇಟ್ ಜಾಬ್ ಮಾಡಿದ್ರೆ ನಾನು ನನ್ನ ಕುಟುಂಬಕ್ಕೆ ಕಾಂಟ್ರಿಬ್ಯೂಟ್ ಮಾಡಲ್ಲ, ನಾನು ದೇಶದ GDP ಕಾಂಟ್ರಿಬ್ಯೂಟ್ ಮಾಡ್ತೀನಿ ಅಲ್ವಾ? ಆ ತರ ಯೋಚನೆ ಇರಬೇಕು ನಿಮ್ಗೆ. ದಯವಿಟ್ಟು ಎಲ್ಲರೂ ಚೆನ್ನಾಗಿ ಇದರಲ್ಲಿ ಭಾಗವಹಿಸಿ ಮತ್ತು ನಿರಾಶೆ ಆಗಬಾರ್ದು. ಒಳ್ಳೆ ಒಳ್ಳೆ ಅಪಾರ್ಚುನಿಟೀಸ್ ಇನ್ನೂ ಇರುತ್ತೆ, ನೀವು ಹುಡುಕ್ಬೇಕು, ಕರೆಕ್ಟ್ ಆಗಿ ಕೆಲಸ ಮಾಡಬೇಕು. ಇನ್ನೊಂದು ರಿಕ್ವೆಸ್ಟ್ ಎಲ್ಲರಿಗೆ, ತುಂಬಾ ಜನರಿಗೆ ನಾವು ರಿಕ್ವೆಸ್ಟ್ ಲೆಟರ್, ಆಫರ್ ಲೆಟರ್ಸ್ ಕೊಡ್ತೀವಿ, ಅವರು ಕರೆಕ್ಟ್ ಆಗಿ ಜಾಯಿನ್ ಆಗಿ ಕೆಲಸ ಮಾಡಬೇಕು, ಬಿಟ್ಬಾರ್ದು. ಸೊ ದಯವಿಟ್ಟು ಇದು ಗಮನ ಹರಿಸಿ. ತಮ್ಮ ಎಲ್ಲರಿಗೆ ನಮ್ಮ ಜಿಲ್ಲಾಡಳಿತ ವತಿಯಿಂದ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಈ ಒಂದು ಉದ್ಯೋಗ ಮೇಳದಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೊರಡಿಸಿರುವಂತಹ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಧನ್ಯವಾದಗಳು. ಈಗಾಗಲೇ ಈ ಒಂದು ಸಭೆಗೆ ಆಗಮಿಸಿರುವಂತಹ ಶ್ರೀ P. ಗಾದೆಪ್ಪ, ಪೂಜ್ಯ ಮಹಾಪೌರರು, ಬಳ್ಳಾರಿ ಮಹಾನಗರ ಪಾಲಿಕೆ, ಇವರಿಗೆ ಸಭೆಯ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೊಡ್ತೇನೆ. ಕಾರ್ಯಕ್ರಮವನ್ನು ಕುರಿತು ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಮಾನ್ಯ DCF ಬಳ್ಳಾರಿ ಶ್ರೀ ಬಸವರಾಜ್ ಸರ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳಬಹುದು. ಮೊದಲನೇದಾಗಿ ಈ ಒಂದು ಉದ್ಯೋಗ ಮೇಳವನ್ನ ಆಯೋಜಿಸಿದಂತಹ ಹಾಗೂ ಕೌಶಲ ಅಭಿವೃದ್ಧಿ ಇಲಾಖೆಯವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಯಾಕೆ ಒಳ್ಳೆಯ ಸ್ಕಿಲ್ ಅನ್ನ ಹೊಂದಿದಂತಹ ಉದ್ಯೋಗಾಂಕ್ಷಿಗಳು ಅಥವಾ ಅಭ್ಯರ್ಥಿಗಳು ಸಿಗ್ತಾ ಇಲ್ಲ. ಇನ್ನೊಂದು ಕಡೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶ್ರೀ ಮುಂಡಲಕಿ ನಾಗರಾಜ್, ಮಾನ್ಯ ಅಧ್ಯಕ್ಷರು ಬಾಬು ಜಗಜೀವನ್ ರಾಮ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮ ಬೆಂಗಳೂರು, ಅವರಿಗೆ ಕಾರ್ಯಕ್ರಮದ ವತಿಯಿಂದ ಹೃದಯದ ಸ್ವಾಗತವನ್ನು ಕೊಡ್ತೇನೆ. ಒಂದು ಕಡೆ ಕಂಪನಿಗಳಿಗೆ ಒಳ್ಳೆಯ ಸ್ಕಿಲ್ ಗಳನ್ನ, ಕೌಶಲ್ಯಗಳನ್ನ ಹೊಂದಿರತಕ್ಕಂತಹ ಅಭ್ಯರ್ಥಿಗಳು ಅಥವಾ ಉದ್ಯೋಗಾಂಕ್ಷಿಗಳು ಸಿಗ್ತಾ ಇಲ್ಲ. ಇನ್ನೊಂದು ಕಡೆ ಉದ್ಯೋಗದ ಅವಲಂಬನೆ ಅಥವಾ ಅವಶ್ಯಕತೆ ಇರತಕ್ಕಂತಹ ಅಭ್ಯರ್ಥಿಗಳಿಗೆ ಉದ್ಯೋಗ ಸಿಗ್ತಾ ಇಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತಿನ ಒಂದು ಉದ್ಯೋಗ ಮೇಳ ಏನಿದೆ, 66 ಕಂಪನಿಗಳಿಗೆ 6,000 ಅಭ್ಯರ್ಥಿಗಳಿಗೆ ಒಂದು ಒಳ್ಳೆ ವೇದಿಕೆಯನ್ನ ಕಲ್ಪಿಸಿಕೊಟ್ಟಿದೆ. ನಾವು ಬಹಳಷ್ಟು ಬಾರಿ ಅನ್ಕೊಳ್ತೀವಿ, ಒಂದು ಒಳ್ಳೆ ಎಜುಕೇಶನ್ ಪಡೆದ ತಕ್ಷಣ, ಒಂದು ಒಳ್ಳೆ ಡಿಗ್ರಿ ಪಡೆದ ತಕ್ಷಣ ನಮಗೆ ಜಾಬ್ ಗ್ಯಾರಂಟಿ ಆಗ್ಬಿಡುತ್ತೆ ಅಂತೇಳಿ. ಆದ್ರೆ ಅದು ಖಂಡಿತ ಇವತ್ತಿನ ಒಂದು ಕಂಪ್ಯೂಟರ್ ಯುಗದಲ್ಲಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮೆಷಿನ್ ಲರ್ನಿಂಗ್ ಯುಗದಲ್ಲಿ ಅದು ಬಹಳ ಮಿಥ್ಯ ಅಂತ ಒಂದು ಸಾಬೀತಾಗ್ತಾ ಇದೆ. ಬರೀ ಡಿಗ್ರಿಗಳು ಅಥವಾ ಸರ್ಟಿಫಿಕೇಟ್ಗಳು ಇದ್ರೆ ಮಾತ್ರ ಸಾಲದು, ಜಾಬ್ ರೆಡಿನೆಸ್ ಅಂತ ಹೇಳ್ತೀವಿ. ಅಂತಂದ್ರೆ ಆ ಒಂದು ಉದ್ಯೋಗಕ್ಕೆ ನಾನು ಯಾವ ರೀತಿಯಾಗಿ ಅರ್ಹನಾಗಿದ್ದೀನಿ ಅಥವಾ ಅರ್ಹಳಾಗಿದ್ದೀನಿ ಅಂತಕ್ಕಂಥದ್ದು, ಆ ಅರ್ಹತೆಯನ್ನ ನಾವು ಪಡ್ಕೊಂಡಾಗ ಮಾತ್ರ ನಾವು ಆ ಒಂದು ಉದ್ಯೋಗವನ್ನ ಗಿಟ್ಟಿಸ್ಲಿಕ್ಕೆ ಸಾಧ್ಯ. ಹಿಂದೆಲ್ಲ ಒಂದು ಮಾತಿತ್ತು, ಉದ್ಯೋಗಂ ಪುರುಷ ಲಕ್ಷಣಂ ಅಂತ. ಅಂದ್ರೆ ಅದು ಪುರುಷರಿಗೆ ಮಾತ್ರ ಸೀಮಿತವಾಗಿ ಅಂತಲ್ಲ, ಪ್ರಾಯಶಃ ಇವತ್ತಿನ ದಿನಗಳಲ್ಲಿ ನಾವೊಂದು ಈಕ್ವಾಲಿಟಿ ಸಮಾಜವನ್ನ, ಏನು ಸಮಾನತೆಯ ಸಮಾಜವನ್ನ ಸೃಷ್ಟಿ ಮಾಡ್ತಾ ಇದ್ದೀವಿ. ಇದರಲ್ಲಿ ಮಹಿಳೆಯರು ಕೂಡ ಪುರುಷರಿಗಿಂತ ಯಾವುದೇ ರೀತಿ ಹಿಂದೆ ಇಲ್ಲ ಅನ್ನೋ ಒಂದು ಕಲ್ಪನೆಯಲ್ಲಿ ಹೇಳೋದಾದ್ರೆ ಉದ್ಯೋಗ ಮನುಷ್ಯ ಲಕ್ಷಣಂ ಅಂತ ಹೇಳ್ಬೋದು. ಹಾಗಾಗಿ ತಾವೆಲ್ಲರೂ ಕೂಡ ಇವತ್ತಿನ ದಿನ ಬಹಳಷ್ಟು
ಆಕಾಂಕ್ಷೆಗಳನ್ನ ನಿರೀಕ್ಷೆಗಳನ್ನ ಇಟ್ಕೊಂಡು ಈ ಒಂದು ಉದ್ಯೋಗ ಮೇಳದಲ್ಲಿ ಭಾಗವಹಿಸ್ತಿದ್ದೀರಿ. ಬಹಳಷ್ಟು ಜನರಿಗೆ ಇಲ್ಲಿ ಉದ್ಯೋಗ ಸಿಗ್ಬೋದು, ಇನ್ನು ಕೆಲವರಿಗೆ ಉದ್ಯೋಗ ಸಿಗದೆ ಹೋಗ್ಬೋದು. ಉದ್ಯೋಗ ಸಿಕ್ಕೋರು ಕೂಡ ನಿಮ್ಮ ಒಂದು ಸ್ಕಿಲ್ ಅನ್ನ ಅಪ್ಗ್ರೇಡ್ ಮಾಡ್ಕೊಂಡು ಇರ್ಲೇಬೇಕಾಗತ್ತೆ. ಅಂದ್ರೆ ಇವತ್ತಿನ ಜಾಬ್ ಮಾರ್ಕೆಟ್ ಹೇಗಿದೆ ಅಂತಂದ್ರೆ, ವಿಶೇಷವಾಗಿ ಪ್ರೈವೇಟ್ ಸೆಕ್ಟರ್ಗಳಲ್ಲಿ ನೀವು ನಿಮ್ಮ ಒಂದು ಜಾಬ್ ರೆಡಿನೆಸ್ ಅನ್ನ, ನಿಮ್ಮ ಸ್ಕಿಲ್ ಸೆಟ್ ಅನ್ನ ಕಂಟಿನ್ಯೂಸ್ ಆಗಿ ಇಂಪ್ರೂವ್ ಮಾಡ್ಕೊಳ್ತಾ ಇರ್ಲೇಬೇಕು. ಆಗಿದ್ದಾಗ ಮಾತ್ರ ನೀವು ಕಂಪನಿಯಲ್ಲಿ ಉಳಿಲಿಕ್ಕೆ ಸಾಧ್ಯ. ಒಂದು ಕಂಪನಿಯಿಂದ ಇನ್ನೊಂದು ಕಂಪನಿಗೆ ಒಂದು ಹೆಚ್ಚಿನ ಒಂದು ನಿರೀಕ್ಷೆ ಇಟ್ಕೊಂಡು ಮೂವ್ ಆಗಲಿಕ್ಕೆ ಸಾಧ್ಯ. ಹಾಗಾಗಿ ಯಾರು ಜಾಬ್ ಸಿಗ್ತಾರೆ ಅವರು ಇಲ್ಲಿಗೆ ನನಗೆ ಜಾಬ್ ಸಿಕ್ತು, ನಾನು ಲೈಫ್ ಅಲ್ಲಿ ಸೆಟ್ಲ್ ಆಗಿದ್ದೀನಿ ಅಂತ ಭಾವಿಸೋದು ಬೇಡ. ಪ್ರೈವೇಟ್ ಸೆಕ್ಟರ್ ತುಂಬಾ ಕಟ್ ಥ್ರೋಟ್ ಕಾಂಪಿಟೇಷನ್ ಇರುತ್ತೆ, ತುಂಬಾ ಸ್ಪರ್ಧಾತ್ಮಕ ಜಗತ್ತಿರುತ್ತೆ. ಆ ನಿಟ್ಟಿನಲ್ಲಿ ತಾವು ನಿರಂತರವಾಗಿ ತಮ್ಮ ಆಯ್ದಂತಹ ಏನು ರಂಗ ಇದೆ, ಆದಂತಹ ಇಲಾಖೆ ಇದೆ, ಅದರಲ್ಲಿ ಏನೇನು ಹೊಸ ಹೊಸ ಟೆಕ್ನಾಲಜಿಗಳು ಬರ್ತಾ ಇದಾವೆ, ತಂತ್ರಜ್ಞಾನಗಳು ಬರ್ತಿದಾವೆ, ಅದ್ರ ಬಗ್ಗೆ ತಾವು ಹೆಚ್ಚು ಹೆಚ್ಚು ಜ್ಞಾನವನ್ನು ಪಡೆದುಕೊಂಡು ಹೆಚ್ಚು ಸ್ಕಿಲ್ ಸೆಟ್ ನ ಪಡೆದುಕೊಂಡು ಇರಬೇಕಾಗ್ತದೆ. ಅದೇ ರೀತಿ ಯಾರು ಜಾಬ್ ಅನ್ನ ಇವತ್ತು ಪಡೆಯಲಿಕ್ಕೆ ಸಾಧ್ಯ ಆಗಲ್ಲ ಅವರು ಕೂಡ ನಿರಾಶೆಯಾಗದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ತಾವು ಆ ಜಾಬ್ ರೆಡಿನೆಸ್ ಅನ್ನ ಪಡ್ಕೋಬೇಕು. ಅಂತಂದ್ರೆ ನಾವು ಮೊಲ ಮತ್ತು ಆಮೆ ಕಥೆಯನ್ನ ಕೇಳಿದೀವಲ್ಲ, ಮೊಲ ಫಸ್ಟ್ ಓಡೋಗುತ್ತೆ, ಅದ್ರ ಅರ್ಥ ಮೊಲ ಫಸ್ಟ್ ವಿನ್ ಆಗಲ್ಲ, ಅಲ್ಟಿಮೇಟ್ಲಿ ವಿನ್ ಆಗಲ್ಲ. ಆಮೆ ನಿಧಾನವಾಗಿ ಹೋದ್ರು ಕೂಡ ಅಲ್ಟಿಮೇಟ್ಲಿ ಆಮೆ ವಿನ್ ಆಗುತ್ತೆ. ಹಾಗಾಗಿ ಇವತ್ತು ಕೆಲಸ ಸಿಗದಿದ್ರು ಕೂಡ ತಾವು ನಿರಾಶೆರಾಗದೆ ಹೆಚ್ಚಿನ ಒಂದು ವರ್ಕ್ ಅನ್ನ ಮಾಡಿ, ಹೊಸ ಹೊಸ ಸ್ಕಿಲ್ ಸೆಟ್ ಅನ್ನ ತಗೊಳ್ಳಿ, ಹೊಸ ಹೊಸ ಪ್ರೋಗ್ರಾಮ್ ಗಳನ್ನ ಕಲ್ತ್ಕೊಳ್ಳಿ. ಆ ಒಂದು ರೀತಿಯಲ್ಲಿ ತಾವು ಮುಂದೆ ಜಾಬ್ ರೆಡಿ ಆಗಿರ್ಬೇಕು ಅಂತ ಆಶಿಸ್ತಾ, ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮವನ್ನು ಉದ್ಯೋಗ ಮೇಳವನ್ನು ಆಯೋಜಿಸಿದಂತ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನ, ಅಭಿನಂದನೆಗಳನ್ನ ಅರ್ಪಿಸ್ತಾ ನನ್ನ ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್. ಧನ್ಯವಾದಗಳು ಸರ್. ಸರ್ ಹರ್ಷ, ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಬಳ್ಳಾರಿ ಅವರಿಗೆ ಸಭೆಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಕೊಡ್ತೇನೆ. ಮುಂದುವರೆದು ಈ ಸಭೆಗೆ ಆಗಮಿಸಿ ನಮ್ಮನ್ನೆಲ್ಲ ಹುರಿದುಂಬಿಸಿರುವಂತಹ ಮಾನ್ಯ ಡಾಕ್ಟರ್ PS ಹರ್ಷ, ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಅವರು ಸಭೆಯನ್ನ ಉದ್ದೇಶಿಸಿ ಮಾತಾಡಬೇಕಾಗಿ ಮನೆಯಲ್ಲಿ ಕೇಳ್ಬೋದು. ವೇದಿಕೆ ಮೇಲೆ ಹಾಜರಿರುವ ಬಳ್ಳಾರಿ ನಗರದ ಪೂಜ್ಯ ಮಹಾಪೌರರೇ ಹಾಗೂ ಈ ಒಂದು ಅದ್ಭುತವಾದ ಉದ್ಯೋಗ ಮೇಳದ ಹಿಂದಿನ ಕಾರ್ಯಶಕ್ತಿಯಾಗಿರುವ ನಮ್ಮ ZPCO ಸುಮಯ್ಯ ಅವರೇ, ಬಸವರಾಜ್ ಅವರೇ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿರುವ ಸುಮಂತ್ ಅವರೇ ಹಾಗೂ ಎಲ್ಲ ಗಣ್ಯರೇ, ಇದೊಂದು ಅದ್ಭುತವಾದ ಅವಕಾಶ. ಕಲ್ಯಾಣ ಕರ್ನಾಟಕದಲ್ಲಿ ಉದ್ಯೋಗ ಸೃಷ್ಟಿ ಅತಿ ಅಗತ್ಯವಾದ ಒಂದು ಅವಶ್ಯಕತೆ. ಆ ನಿಟ್ಟಿನಲ್ಲಿ ಜಿಲ್ಲಾಡಳಿತ, ಮಾನ್ಯ ಜಿಲ್ಲಾಧಿಕಾರಿಯವರು, ಮಾನ್ಯ ನಮ್ಮ ZPCO ಅವರವರು ಒಂದು ತಂಡವಾಗಿ, ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಯವರು ಸಹ ಈ ತಂಡದಲ್ಲಿ ಸಕ್ರಿಯರಾಗಿ ಪಾಲ್ಗೊಂಡು ಯುವ ಪೀಳಿಗೆಗೆ ಇಂದಿನ ದಿನದ ಪ್ರಮುಖ ಅಗತ್ಯ ಒಂದು ಉದ್ಯೋಗ. ನಾನು ಈಗ ತಾನೇ ಈ ಉದ್ಯೋಗ ಮೇಳದಲ್ಲಿ ಪಾಲ್ಗೊಳ್ಳುತ್ತಿರುವ ವಿವಿಧ ಕಂಪನಿಗಳಿರ್ಬೋದು, ಬೇರೆ ಬೇರೆ ತರ ಫರ್ಮ್ಗಳಿರ್ಬೋದು, ಅದರ ಪ್ರೊಫೈಲ್ ನೋಡ್ತಾ ಇದ್ದೆ. ಬಹಳ ಉತ್ತಮವಾದ ರಿಕ್ರೂಟರ್ಸ್ ನ ಸುಮೇರ್ ಅವರ ನಾಯಕತ್ವದಲ್ಲಿ ಎಲ್ಲ ಜನಪ್ರತಿನಿಧಿಗಳ ಸಹಕಾರದೊಂದಿಗೆ ಈ ಒಂದು ಉದ್ಯೋಗ ಮೇಳ ಆಯೋಜಿಸಿದ್ದಾರೆ. ನಾನು ಪ್ರೊಫೈಲ್ಸ್ ನೋಡ್ತಿದ್ದಾಗ ಕ್ಯಾಂಡಿಡೇಟ್ ಸಹ ಬಹಳ ಉತ್ತಮವಾದ, ಮೆಜಾರಿಟಿ ಆಫ್ ದಮ್ ಆರ್ ಬಿಟೆಕ್ ಇದ್ದಾರೆ ಅಂಡ್ ದೇ ಹ್ಯಾವ್ ಡನ್ ವಂಡರ್ಫುಲ್ ಪ್ರಾಜೆಕ್ಟ್ಸ್ ಇನ್ AML, ಬೇರೆ ಬೇರೆ ರೀತಿಯ ಸ್ಟ್ರೀಮ್ಸ್ ಅಲ್ಲಿ ಏನು ನಮ್ಮ ದೇಶದ ಮುಂದಿನ ಭವಿಷ್ಯ ರೂಪಿಸುವ ಒಂದು ಯುವ ಸಮುದಾಯ, ಆ ಯುವ ಸಮುದಾಯ ಇಲ್ಲಿ ಬಂದಿದೆ. ಎಂಟೈರ್ ನಮ್ಮ ಸಭಾಂಗಣ ಕಿಕ್ಕಿರಿದು ಇನ್ನೂ ಹೆಚ್ಚಿನ ಜನ ಇಲ್ಲಿದ್ದಾರೆ.
ಸುಮೇರ್ ಅವರೊಂದಿಗೆ ನಾನೊಂದು ರಿಕ್ವೆಸ್ಟ್ ಮಾಡಿದೆ, ಇಂದಿನ ದಿನ ಎಷ್ಟು ಜನ ಪ್ಲೇಸ್ ಆಗ್ತಾರೆ ಅದು ಬಹಳ ನಮ್ಮ ಇಡೀ ಜಿಲ್ಲೆಗೆ ಒಂದು ಅತಿ ಹೆಮ್ಮೆಯ ಒಂದು ಸಂಗತಿ. ಇನ್ನು ಯಾರಿಗಾದ್ರೂ ಪ್ಲೇಸ್ಮೆಂಟ್ ಆಗಿಲ್ಲ ಅಂದ್ರೆ ಏನಾದ್ರು ಟ್ರೈನಿಂಗ್ ರಿಕ್ವೈರ್ಮೆಂಟ್ಸ್ ಇದೆಯಾ ಅದನ್ನ ನೋಡಿ, ಅಥವಾ ನಾವು ಏನಾದ್ರು ವಲಯನ ದೊಡ್ಡದು ಮಾಡಿ ಬೆಂಗಳೂರು ಮಟ್ಟದಿಂದ ಏನಾದ್ರು ಅವಕಾಶಗಳು ಸಿಗುತ್ತಾ, ಬೇರೆ ವಲಯ ಮಟ್ಟದಲ್ಲಿ ನಮ್ಮ ರೀಜನಲ್ ಕಮಿಷನರ್ ಅವರ ವ್ಯಾಪ್ತಿಯಲ್ಲಿ ಏನಾದ್ರು ಅವಕಾಶಗಳು ಸಿಗುತ್ತಾ ಅದು ನೋಡಿ ಡಿಜಿಟೈಸ್ ಮಾಡಿ ಪ್ರೊಫೈಲ್ಸ್ ನ ಫಾರ್ವರ್ಡ್ ಮಾಡೋಣ ಅಂತ ಅವರು ಅದಕ್ಕೆ ಬಹಳ ಖುಷಿಯಿಂದ ಸಮ್ಮತಿಸಿದ್ದಾರೆ. ಹಾಗಾಗಿ ಯುವ ಪೀಳಿಗೆ ಇದರ ಈ ಒಂದು ಸುವರ್ಣಾವಕಾಶದ ಸಂಪೂರ್ಣ ಲಾಭ ಪಡೆದುಕೊಂಡು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಮೆಜಾರಿಟಿ ಜನ ಇವತ್ತು ಪ್ಲೇಸ್ ಆದ್ರೆ ಅದು ನಮ್ಗೆ ಅತ್ಯಂತ ಸಂತೋಷದ ಒಂದು ಗಳಿಗೆ, ಅತ್ಯಂತ ಹೆಮ್ಮೆಯ ಸಂಗತಿ. ಅಪ್ಪಿತಪ್ಪಿ ಪ್ಲೇಸ್ ಆಗಿಲ್ಲ ಅಂದ್ರೆ ಯಾರು ನಿರಾಶವಾಗುವ ಅಗತ್ಯ ಇಲ್ಲ. ಸುಮೇರ್ ಅವರ ತಂಡ ಸಂಪೂರ್ಣವಾಗಿ ಸನ್ನದ್ಧವಾಗಿದೆ. ನಾವು ವಲಯ ಮಟ್ಟದಲ್ಲಿರುವ ಅವಕಾಶಗಳನ್ನ ಪ್ರಯತ್ನ ಪಡ್ತೇವೆ, ರಾಜ್ಯ ಮಟ್ಟದಲ್ಲಿರುವ ಪ್ರಯತ್ನಗಳನ್ನ ಸಹ ನಾವು ಅದಕ್ಕೆ ನಾವು ಪ್ರಯತ್ನ ಪಡ್ತೇವೆ. ತಮ್ಮೆಲ್ಲರಿಗೂ ಒಳ್ಳೆಯದಾಗ್ಲಿ. ಭವ್ಯ ಭಾರತದ ಭವಿಷ್ಯ ನಿರ್ಮಾಣ ಮಾಡುವ ಒಂದು ಕಾರ್ಯ ತಮ್ಮೆಲ್ಲರಿಂದ ಆಗಲಿ ಅಂತ ಆಶಿಸ್ತಾ ನನಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಭವ್ಯ ಭಾರತವನ್ನ ನಿರ್ಮಿಸುವಂತ ನಿಟ್ಟಿನಲ್ಲಿ ಎಲ್ಲರನ್ನ ಉದ್ದೇಶಿಸುವಂತಹ ಮನೆಗಳಿಗೆ ತುಂಬುರದ ಧನ್ಯವಾದಗಳು. ಈಗ ಪೂಜ್ಯ ಮಹಾಪೌರರಾಗಿರುವಂತಹ ರಾಧೇಪ್ಪ ಸರ್ ಅವರು ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ಮನೆಯಲ್ಲಿ ಕೇಳ್ಕೊಳ್ತೇನೆ. ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತಿ, ಕೌಶಲ್ಯ ಉದ್ಯಮಶೀಲ ಮತ್ತು ಈ ಗ್ರಾಮೀಣ ಜನೋಪಯೋಗಿ ಒಂದು ಸಂಯುಕ್ತ ಆಶ್ರಯದಲ್ಲಿ ಇವತ್ತು ನಮ್ಮ ಸರಳದೇವಿ ಕಾಲೇಜಿನಲ್ಲಿ ಇವತ್ತು ಜಂಟಿಯಾಗಿ ಒಂದು ಉದ್ಯೋಗ ಮೇಳ, ಬೃಹತ್ ಉದ್ಯೋಗ ಮೇಳ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದೆ. ಆ ಒಂದು ಕಾರ್ಯಕ್ರಮದ ಭವ್ಯ ವೇದಿಕೆಯನ್ನು ಅಲಂಕರಿಸಿದ ಗೌರವಾನ್ವಿತ ಎಲ್ಲ ಹಿರಿಯರಿಗೆ ನಮಸ್ಕರಿಸಿ, ಮುಂಭಾಗದ ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳು ಮತ್ತು ಉದ್ಯೋಗ ಅವಕಾಶಕ್ಕೆ ಬಂದಿರತಕ್ಕಂಥ ಎಲ್ಲ ನನ್ನ ಆತ್ಮೀಯರಿಗೆ ವಂದಿಸಿ ಮತ್ತು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೂ ಮತ್ತು ಏನಿವತ್ತು ನಮ್ಮ ಯುವಕರಿಗೆ ಒಂದು ಉದ್ಯೋಗ ಅವಕಾಶವನ್ನು ನೀಡಲು ವಿವಿಧ ಸಂಸ್ಥೆಗಳು ಬಂದಿದೆ, ಅವರಿಗೆ ನಾನು ಮುಖ್ಯವಾಗಿ ನಮಸ್ಕರಿಸ್ತೇನೆ. ಯಾಕಂದರೆ ಒಂದು ಒಳ್ಳೆಯ ಉದ್ದೇಶದಿಂದ ನಮ್ಮ ಮಂಜು ಸಾಹೇಬರು, ನಮ್ಮ ಸಮೀರ್ ಸರ್ ಒಂಥರ ನೋಡಿದ್ರೆ ಖುಷಿ ನಮ್ಗೆ. ಆ್ಯಕ್ಚುಲಿ ಕಾಂಬಿನೇಷನ್ ನಮಗೆ ಡಿ ಸಿ ಸಾಹೇಬರು, ಸಮೀರ್ ಸಾಹೇಬರು, ನಮ್ಮ ಶಿವರಾಜ್ ಸಾಹೇಬರು ನಮ್ಗೆ ಎದುರಿದ್ರೆ ನಾವು ಮುಂದೆ ಓಡೋಕ್ಕಾಗ್ತಾ ಇಲ್ಲ. ಆ ಥರ ಒಂದು ಸ್ಪಿರಿಟ್ ಆಗಿದೆ. ನಮ್ಗೊಂಥರ ಭಾಳ ಒಂದು ಒಳ್ಳೊಳ್ಳೆ ಆಲೋಚನೆಗಳನ್ನ ಇವತ್ತು ಅವರು ಕೆಲಸದ ಒತ್ತಡ, ಕೆಲಸದ ಎಲ್ಲದರಲ್ಲೂ ಇಂಥ ಸಾಮಾಜಿಕ, ಆಮೇಲೆ ಯುವಕರ ಬಗ್ಗೆ, ಸಮಾಜದ ಬಗ್ಗೆ, ನಗರದ ಬಗ್ಗೆ ಆಸಕ್ತಿ ಇರೋದ್ರಿಗೆ ಭಾಳ ಸ್ಪೆಷಲ್ ಆಗಿ ಭಾಳ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಜಿಲ್ಲೆ ಒಂದು ಒಳ್ಳೆಯ ಉದ್ದೇಶ. ಬೇರೆ ಇದ್ರ ಬಗ್ಗೆ ಎಲ್ಲ ಹಿರಿಯರು ಮತ್ತು ಅಣ್ಣರು ಮಾತಾಡ್ತಾ ಇದ್ದಾರೆ. ನಮಗೆ ಉದ್ಯೋಗ ಅವಕಾಶದ ಬಗ್ಗೆ ವಂಚಿತರಾದರೂ ಸಹ ಯಾರೂ ಚಿಂತೆ ಪಡೋ ಅವಶ್ಯಕತೆ ಇಲ್ಲ. ನಾವು ಅಲ್ಲಿ ಸಹ ಬೆಳೆದಾಗಲೇ ವಿಭಾಗ ಮಟ್ಟದಾಗಲಿ, ಬೆಂಗಳೂರು ಮಟ್ಟದಲ್ಲಾಗಲಿ ನಾವು ಇನ್ನೂ ಮುಂದಿನ ನಮಗೆ ಬಳ್ಳಾರಿ ಜಿಲ್ಲೆಯಲ್ಲಿ ಉದ್ಯೋಗ ಅಂದರೆ ಕಂಪನಿಗಳು, ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಬಳ್ಳಾರಿ ಜಿಲ್ಲೆ ಅತಿ ಹೆಚ್ಚಿನ ಕಂಪನಿ ಹೊಂದಿರತಕ್ಕಂಥ ಜಿಲ್ಲೆ ಆಗಿರೋದ್ರಿಂದ ನಮಗೆ ಅಧಿಕಾರಿಗಳು, ನಾವು ನೀವೆಲ್ಲ ಸೇರಿದ ಒಂದು ಒಳ್ಳೆಯ ಕಾರ್ಯಕ್ರಮ. ಆಮೇಲೆ ಭವಿಷ್ಯದ ಭಾರತ ಕಟ್ಟುವಂಥ ನೀವೆಲ್ಲ ಯುವಕರು, ನೀವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ ನಾವು ಬಳ್ಳಾರಿಯಲ್ಲಿ ಬೇರೆ ಬೇರೆ ಆಕ್ಟಿವಿಟೀಸ್ ಅಂತ ಹೇಳಿ, ದಯವಿಟ್ಟು ಅವು ಯಾವುದಕ್ಕೂ ನಾವು ಮಾರುವಾಗದೆ ಇಂಥವುಗಳನ್ನ ಸಹಕಾರ ನೀಡಿ. ಇಲ್ಲಿ ಇದರಲ್ಲಿ ಯಾರಾದ್ರೂ ವಂಚಿತರಾಗಲಿ ಮತ್ತೊಂದು ಸರಿ ನಮ್ಮನ್ನ ಮತ್ತು ನಮ್ಮ ಅಧಿಕಾರಿಗಳ ತಂಡ ಭೇಟಿಯಾದಾಗ ಇನ್ನೊಂದು ಮುಂದಿನ ದಿನದಲ್ಲಿ ನಾವು ಒಂದು ಸಮಾವೇಶನ ಮತ್ತೆ ಎಲ್ಲರೂ ಸೇರಿಸಿ ಒಂದು ಮತ್ತೆ ಇದನ್ನ ಮಾಡೋಣ ಅಂತ ಹೇಳ್ತಾ ಒಂದು ಒಳ್ಳೆಯ ಅವಕಾಶ, ಒಂದು ಒಳ್ಳೆಯ ಸಮಾರಂಭ ಮಾಡಿದ್ದೇನೆ. ಈಗ ಕರೆದು ನನ್ನ ಮಾತಾಡ್ಸಲಿಕ್ಕೆ ತಮಗೆ ಎಲ್ಲರಿಗೂ ವಂದಿಸಿ ನನ್ನ ಎರಡು ಮಾತು ಮುಗಿಸಿ. ಜೈ ಹಿಂದ್, ಜೈ ಕರ್ನಾಟಕ. ಪೂಜ್ಯ ಮಹಾಪೌರರಿಗೆ ತುಂಬ ಧನ್ಯವಾದಗಳು. ಈಗ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀ ಮುಂಡರಗಿ ನಾಗರಾಜ್, ಮಾನ್ಯ ಅಧ್ಯಕ್ಷರು ಬಾಬು ಜಗಜೀವನ್ ರಾಮ್ ಚರ್ಮ ಕೈಗಾರಿಕೆ ಅಭಿವೃದ್ಧಿ ನಿಗಮ ಬೆಂಗಳೂರು ಅವರು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಬೇಕಾಗಿ ಕೇಳ್ಬೋದು. ನಮಸ್ಕಾರ ಎಲ್ಲರಿಗೂ. ಈ ದಿನ ಏನು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಕೌಶಲ್ಯ ಅಭಿವೃದ್ಧಿ ಇಲಾಖೆಯಿಂದ ಆಯೋಜನೆ ಮಾಡಿರ್ತಕ್ಕಂಥ ಇನ್ನು ಹಲವಾರು ಸಂಸ್ಥೆಗಳಿದ್ದಾವೆ, ಯೂಡ್ ಮತ್ತು BDU, GKY ಎಲ್ಲ ಸಹಯೋಗದೊಂದಿಗೆ ಆಯೋಜನೆ ಮಾಡಿರ್ತಕ್ಕಂಥ ಉದ್ಯೋಗ ಮೇಳದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ
ನಮ್ಮ ಬಳ್ಳಾರಿ ನಗರದ ಪ್ರಥಮ ಪ್ರಜೆಗಳು ಮಾನ್ಯ ಪೂಜ್ಯ ಮಹಾಪೌರರಾಗಿರ್ತಕ್ಕಂಥ ಗಾದೆಪ್ಪನವರೇ, ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಚಿದಾನಂದಪುರವರೇ, ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳು ಭಾಗವಹಿಸಿರ್ತಕ್ಕಂಥ ಈ ಜಿಲ್ಲೆಯ ಐಜಿಗಳಾಗಿರ್ತಕ್ಕಂಥ ಹರ್ಷರವರೇ, ಅದೇ ರೀತಿಯಾಗಿ ಬಳ್ಳಾರಿ ಜಿಲ್ಲೆಗೆ ಹೊಸದಾಗಿ ಬಂದು ತಮ್ಮ ಕಾರ್ಯದಕ್ಷತೆಯನ್ನು ಮೆರೆತಕ್ಕಂಥ SP ಅವರಾಗಿರ್ತಕ್ಕಂಥ ಸುಮನ್ ಮೇಡಮ್ ಅವರೇ, ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಮತ್ತು ಈ ಎಲ್ಲ ಕಾರ್ಯಕ್ರಮದ ರೂವಾರಿಗಳು ನಮ್ಮ ಆತ್ಮೀಯರು ಮತ್ತು ಯಾವಾಗಲೂ ಜನರ ಪರವಾಗಿ ಮತ್ತೆ ವಿಶೇಷವಾಗಿ ಏನಾದರೂ ಒಂದು ಒಳ್ಳೆ ಹೊಸ ಕೆಲಸ ಮಾಡಬೇಕಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡಿರ್ತಕ್ಕಂಥ CEO ಆಗಿರ್ತಕ್ಕಂಥ ಸುಮೇರ್ ಸರ್ ಅವರೇ, ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಕಾರ್ಪೊರೇಷನ್ನ ಕಮಿಷನರ್ ಆಗಿರ್ತಕ್ಕಂಥ ನನ್ನ ಆತ್ಮೀಯರಾಗಿರ್ತಕ್ಕಂಥ ಮಂಜುನಾಥ್ ಅಣ್ಣವರೇ, ಅದೇ ರೀತಿಯಾಗಿ ಮತ್ತೊಬ್ಬ ನನ್ನ ನೋಡಿಲ್ಲ ಮತ್ತು ಬಳ್ಳಾರಿಯ ಚೇಂಬರ್ ಆಫ್ ಕಾಮರ್ಸ್ನ ಅಧ್ಯಕ್ಷರು ಅಣ್ಣನ ಸಮಾನರಾಗಿರ್ತಕ್ಕಂಥ ಮಂಜುನಾಥ್ ಅವರೇ, ಮತ್ತು ನನ್ನ ಯಾವಾಗಲೂ ಯಾವುದೇ ವಿಚಾರದಲ್ಲಿ ಪ್ರೋತ್ಸಾಹ ಮಾಡಿ ಬಳ್ಳಾರಿ ಜಿಲ್ಲೆಯಲ್ಲಿ ಯಾವ ರೀತಿ ನಾವು ಆಡಳಿತ ಮಾಡಬೇಕು, ಯಾವ ರೀತಿ ನಾವು ಅದನ್ನು ಮುಂದಕ್ಕೆ ತಗೊಂಡು ಹೋಗ್ಬೇಕಂತಕ್ಕಂಥ ಮಾರ್ಗದರ್ಶನ ನೀಡ್ತಕ್ಕಂಥ ನನ್ನ ADC ಸಾಹೇಬರಾಗಿರ್ತಕ್ಕಂಥ ಜುಬೇರ್ ಸರ್ ಅವರೇ, ಮತ್ತು ಇಲಾಖೆಯ ಅಧಿಕಾರಿಗಳು ಬಸವರಾಜ್ ಸರ್ ಅವರೇ, ಮತ್ತು ವೇದಿಕೆ ಮೇಲೆ ನಮ್ಮ ಬಾಬಣ್ಣವರೇ ಮತ್ತು ಪನ್ನರಜಣ್ಣ, ನಮ್ಮ ಇವರು ಬಳ್ಳಾರಿಯ ಹಿರಿಯ ಹೋರಾಟಗಾರರು. ಇವತ್ತೇನಾದರೂ 371J ಆಗಿದೆ ಅಂತಂದ್ರೆ ದೊಡ್ಡ ಹೋರಾಟ ಮಾಡಿ ನಮಗೆಲ್ಲ ಬರ್ಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಪನ್ನರಾಜಣ್ಣ ಅವರೇ, ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಹಿರಿಯರೇ, ಎಲ್ಲ ವಿದ್ಯಾರ್ಥಿನಿಯರೇ ಮತ್ತು ಉದ್ಯೋಗಾಕಾಂಕ್ಷಿಗಳೇ ಮತ್ತು ಎಲ್ಲ ಅಧಿಕಾರಿ ಮಿತ್ರರೇ, ಪತ್ರಕರ್ತ ಮಿತ್ರರೇ, ಇವತ್ತೀಗಾಗಲೇ ಒಂದು 6,000 ಜನ ಭಾಗವಹಿಸ್ತಕ್ಕಂಥ 60 ಕಂಪನಿಗಳು ಭಾಗವಹಿಸ್ತಕ್ಕಂಥ ಒಂದು ಒಗ್ಗೂಡಿಕೆ ಆಗ್ತಕ್ಕಂಥ ಒಂದು ಉದ್ಯೋಗ ಮೇಳವನ್ನು ನಾವು ಆಯೋಜಿಸಿದ್ವಿ. ಇವತ್ತು ತಾವುಗಳೆಲ್ಲರೂ ಇಲ್ಲಿ ಬಂದಿದ್ದೀರಿ, ನಿಮಗೆ ಇಮಿಡಿಯೇಟ್ ಆಗಿ ಕಂಪನಿಗಳು ನಿಮಗೆ ಸಂದರ್ಶನ ಮಾಡ್ತಾರೆ, ಇಲ್ಲೇ ಉದ್ಯೋಗ ಸಿಗಂತ ಒಂದು ಅವಕಾಶ ಆಗ್ತದೆ, ಅದ್ರ ಬಗ್ಗೆ ಯಾವುದೇ ಅನುಮಾನ ಇಲ್ಲ. ಇಲ್ಲೇ ಬಹುಮಾನ, ಆ ರೀತಿ ಇದೊಂದು ಕಾರ್ಯಕ್ರಮ. ಅಂದ್ರೆ ಇದು ಒಂದು ಸಣ್ಣ ಮಟ್ಟದಲ್ಲಿ ಇರ್ತಕ್ಕಂಥದ್ದು. ನಾನೊಂದು 2017-18ರಲ್ಲಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಜಿಂದಾಲ್ ಹತ್ರ ಒಂದು 30,000 ಜನ ಭಾಗವಹಿಸ್ತಕ್ಕಂಥ ಒಂದು ದೊಡ್ಡ ಉದ್ಯೋಗ ಮೇಳವನ್ನು ಆಯೋಜನೆ ಮಾಡಿದ್ವಿ. 3 ದಿವಸದ ಕಾರ್ಯಕ್ರಮ. 3 ದಿನಗಳಲ್ಲಿ ಸುಮಾರು 350 ಕಂಪನಿಗಳನ್ನು ನಾವು ಒಗ್ಗೂಡಿಸಿದ್ವಿ. ಅಲ್ಲಿ ಅಂದ್ರೆ ಸಾವಿರಾರು ಅಭ್ಯರ್ಥಿಗಳಿಗೆ ಅವತ್ತು ಉದ್ಯೋಗ ಸಿಕ್ಕಿದೆ. ತಮಗೆಲ್ಲ ಪತ್ರಕರ್ತರಿಗೆ ಗೊತ್ತಿರಬೇಕಿತ್ತು, ಮರ್ತಿಲ್ಲ ಅಂತ ಕಾಣಿಸುತ್ತೆ. ಯಾಕಂದ್ರೆ ಇವತ್ತು ಈಗಾಗಲೇ ನಮ್ಮ ರಾಜ್ಯ ಸರ್ಕಾರ ಕಳೆದ ನವೆಂಬರ್-ಡಿಸೆಂಬರ್ ಅಲ್ಲಿ ಬಹುತೇಕ ಸ್ವಲ್ಪ ಇದರಲ್ಲಿ ಗುಲ್ಬರ್ಗದಲ್ಲಿ ವಿಭಾಗ ಮಟ್ಟದ ಒಂದು ಉದ್ಯೋಗ ಮೇಳ ಮಾಡಿ ಅಲ್ಲಿ ಸಾವಿರಾರು ಜನರಿಗೆ ಉದ್ಯೋಗ ಸಿಗಂತ ಒಂದು ಅವಕಾಶ ಆಗಿದೆ. ಯಾಕಂತಂದ್ರೆ ಮೊನ್ನೆ ತಾನೇ ಉದ್ಯೋಗದ ಆಕಾಂಕ್ಷಿಗಳು ದೊಡ್ಡ ಹೋರಾಟವನ್ನು ಮಾಡಿದ್ದಾರೆ. ನಮ್ಮ ರಾಜ್ಯ ಸರ್ಕಾರದಲ್ಲಿ ಈ ಒಳ ಮೀಸಲಾತಿ ವಿಚಾರದಲ್ಲಿ ಸ್ವಲ್ಪ ಏನು ಗೊಂದಲಗಳಿದ್ದು ಹೋರಾಟ ಇತ್ತು. ಅದರ ಹಿನ್ನೆಲೆಯಲ್ಲಿ ಉದ್ಯೋಗ ನಾವು ಕೊಡಬಾರ್ದು ಸದ್ಯಕ್ಕೆ ವರದಿ ಬಂದ ನಂತರ ಅದು ರಾಜ್ಯಪಾಲರ ಹತ್ರ ಇತ್ತು. ಸುಮಾರು 1.5-2 ತಿಂಗಳಿಂದ ಅಲ್ಲೇ ಇತ್ತು ಆ ಫೈಲು, ಸಿಗ್ನೇಚರ್ ಮಾಡಲಿಲ್ಲ. ಅದಕ್ಕೋಸ್ಕರ ಉದ್ಯೋಗಗಳನ್ನ ನಾವು ತಡೆದಿದ್ವಿ. ಈಗಾಗಲೇ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ನೇತೃತ್ವದಲ್ಲಿರ್ತಕ್ಕಂಥ ಸರ್ಕಾರ ಮೊನ್ನೆ ತಾನೇ ಒಂದು ಸ್ಟೇಟ್ಮೆಂಟ್ ಮಾಡಿದ್ರೆ 50,000 ಉದ್ಯೋಗವನ್ನು ನಾವು ಈಗಾಗಲೇ ಕೊಡುವಂತ ಒಂದು ಪ್ರಕ್ರಿಯೆ ಸ್ಟಾರ್ಟ್ ಮಾಡಿದೀವಿ ಅಂತೇಳಿ. ನಿನ್ನೆ ಗೊಂದಲ ಇತ್ತು. ನಾಳೆ ಒಂದು ಏನು ಸಭೆ ನಡೀತದೆ, ಅದರಲ್ಲಿ ಕ್ಲಿಯರ್ ಆಗ್ತಾ ಇದೆ. ಏನು ಸಚಿವ ಸಂಪುಟ ಸಭೆಯಲ್ಲಿ ಕ್ಲಿಯರ್ ಮಾಡ್ತಾರೆ. ಒಳ ಮೀಸಲಾತಿ ಸಹ ಮಾಡಿದ ನಂತರ ಬಹುತೇಕ ಮುಂದಿನ ತಿಂಗಳಿಂದ ಅದನ್ನು ಸ್ಟಾರ್ಟ್ ಆಗ್ತದೆ. ಅದ್ರ ಜೊತೆಗೆ ಏನು ತಮ್ಮಲ್ಲಿ ಸ್ಕಿಲ್ ಇದೆ ಅದನ್ನು ಪ್ರದರ್ಶನ ಮಾಡಲಿಕ್ಕೆ ನಾನು ಜಿಲ್ಲಾಡಳಿತಕ್ಕೆ ನಮ್ಮ DC ಅವರು ಯಾಕೋ ಬರ್ಲಿಲ್ಲ ಇವತ್ತು ಕಾಣಿಸುತ್ತೆ, ಬೆಂಗಳೂರಲ್ಲಿದ್ದಾರಾ? ಓಕೆ. ನಾನು ಮತ್ತು ಇಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಜಮೀರ್ ಅಹಮದ್ ಸರ್ ಮತ್ತು ನಮ್ಮ ಎಲ್ಲ ಶಾಸಕರ ಜೊತೆ ಮಾತಾಡಿ
ನಾವೊಂದು ದೊಡ್ಡ ಬೃಹತ್ ಉದ್ಯೋಗ ಮೇಳವನ್ನು ಇಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಹಮ್ಮಿಕೊಳ್ಳೋಣ. ಯಾಕಂದ್ರೆ ಇಲ್ಲಿ ದೊಡ್ಡ ದೊಡ್ಡ ಇಂಡಸ್ಟ್ರಿ ಹಬ್ಬಿದೆ. ನಮಗೆ ದೊಡ್ಡ ಒಂದು ವಿಶ್ವ ಏನು ದೇಶದಲ್ಲೇ ಒಂದು 2ನೇ ಪ್ಲೇಸ್ ಇರ್ತಕ್ಕಂಥ ಜಿಂದಾಲ್ ಇದೆ ಮತ್ತು ಎಲ್ಲ ಸ್ಪಾಂಜರಿಂಗ್ ಫ್ಯಾಕ್ಟರಿಗಳಿದಾವೆ, ಸ್ಟೀಲ್ ಫ್ಯಾಕ್ಟರಿಗಳಿದಾವೆ, ಹಲವಾರು ಬಹಳಷ್ಟು ಉದ್ಯೋಗ ಅವಕಾಶಗಳು ಜಾಸ್ತಿ ಇದೆ ಇಲ್ಲಿ ಸಿಗ್ಲಿಕ್ಕೆ. ಆ ಕಾರಣಕ್ಕೋಸ್ಕರ ಜಿಂದಾಲ್ ಅವ್ರನ್ನ ಸಹಯೋಗದೊಂದಿಗೆ ಜಿಲ್ಲಾಡಳಿತ ಮನಸ್ಸು ಮಾಡಿ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಜೊತೆ ಸಮಾಲೋಚನೆ ಮಾಡಿ ಒಂದು ದೊಡ್ಡ ಮಟ್ಟದ ಉದ್ಯೋಗ ಮೇಳವನ್ನು ನಾವು ಮಾಡ್ತೀವಿ. ಮಾಡೋದ್ರಿಂದ ಸಾವಿರಾರು ಜನರಿಗೆ ಉದ್ಯೋಗ ಸಿಗಂತ ಒಂದು ಅವಕಾಶ ಆಗ್ತದೆ. ಆ ಕಾರಣಕ್ಕೋಸ್ಕರ ರಾಜ್ಯ ಸರ್ಕಾರ ಯಾವಾಗಲೂ ತಮ್ಮ ಪರವಾಗಿದೆ. ಅದಕ್ಕೋಸ್ಕರ ಏನ್ ತೊಂದರೆ ಆಗ್ತಿದೆ ಅಂತೇಳಿ ನಮ್ಮ ಯುವ ನಿಧಿ ಅಂತ ಹೇಳಿ ಒಂದು ಕಾರ್ಯಕ್ರಮ ಮಾಡಿ ಅದ್ರ ಮುಖೇನ ನಾವು 3,000 ಮತ್ತು 1,500 ಕೊಡ್ತಕ್ಕಂಥ ಕೆಲಸವನ್ನು ಈಗಾಗಲೇ ನಾವು ಕೈಗೊಂಡಿದ್ದೀವಿ ನಮ್ಮ ರಾಜ್ಯ ಸರ್ಕಾರದಿಂದ. ಆ ಕಾರಣಕ್ಕೋಸ್ಕರ ಇವತ್ತೇನು ನಮ್ಮ ಇಲಾಖೆಯವರು ಆಯೋಜನೆ ಮಾಡಿರ್ತಾರೆ, ಇದರಲ್ಲಿ ತಾವುಗಳೆಲ್ಲರೂ ಸ್ವಲ್ಪ ಶಾಂತ ರೀತಿಯಿಂದ ವರ್ತನೆ ಮಾಡಿ ಭಾಗವಹಿಸಿ ತಮ್ಮ ಸ್ಕಿಲ್ ಅನ್ನು ಪ್ರದರ್ಶನ ಮಾಡಿ ಉದ್ಯೋಗ ಪಡೆದುಕೊಳ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಉದ್ಯೋಗಾಕಾಂಕ್ಷಿ ಅಭ್ಯರ್ಥಿಗಳಿಗೆ ಅಪಾಯಿಂಟ್ಮೆಂಟ್ ಆಗಿದೆ. ಸೊ ಅವರಿಗೆ ಈ ಒಂದು ಅಪಾಯಿಂಟ್ಮೆಂಟ್ ಆದ ಒಂದು ನಮಗೆ ಅಪಾಯಿಂಟ್ಮೆಂಟ್ ಲೆಟರ್ ಅನ್ನ ಕೊಡ್ತೀವಿ. ಸೊ ಆ ಒಂದು ಲೆಟರ್ ಕೊಡೋದಕ್ಕಿಂತ ಮೊದಲಿಗೆ ಈ ಒಂದು ಕಾರ್ಯಕ್ರಮವನ್ನ ಇಷ್ಟು ಅಚ್ಚುಕಟ್ಟಾಗಿ ಹಮ್ಮಿಕೊಳ್ಳಲಿಕ್ಕೆ ನಮಗೆ ಪೂರ್ಣ ಸಹಕಾರವನ್ನು ನೀಡಿರುವಂತಹ ಡಾಕ್ಟರ್ ಶ್ರೀ ಜಿ ಪ್ರಹ್ಲಾದ್ ಚೌಧರಿ, ಪ್ರಾಂಶುಪಾಲರು ಸರಳಾದೇವಿ ಪದವಿ ಮಹಾವಿದ್ಯಾಲಯ ಅವರು ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತಾಡಬೇಕಾಗಿ ಕೇಳ್ತಾರೆ. ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲ ಗಣ್ಯರೇ, ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಉದ್ಯೋಗದಾತರು ಮತ್ತು ಉದ್ಯೋಗಾಕಾಂಕ್ಷಿಗಳೇ, ಈ ಬೃಹತ್ ಉದ್ಯೋಗ ಮೇಳವನ್ನು ಆಯೋಜನೆ ಮಾಡಲಿಕ್ಕೆ ನಮಗೆ ಅವಕಾಶ ಕೊಟ್ಟಂತ ಜಿಲ್ಲಾಡಳಿತಕ್ಕೆ ಮೊದಲಿಗೆ ನಾನು ಆಭಾರಿಯಾಗಿದ್ದೇವೆ ಮತ್ತು ನಾವು ಅವರಿಗೆ ತುಂಬಾ ಧನ್ಯವಾದಗಳನ್ನು ಸಹ ಸಲ್ಲಿಸ್ತಾ ಇದ್ದೇವೆ. ಈ ತರದ ಯಾವುದೇ ಕಾರ್ಯಕ್ರಮಗಳು ತಾವು ಆಯೋಜನೆ ಮಾಡಬೇಕಂದ್ರೆ ನಾವು ಮುಂದಿರ್ತೀವಿ. ಸೊ ಯಾವುದಾದ್ರೂ ಕಾರ್ಯಕ್ರಮಗಳು ಸರಿ ನಾವು ಮಾಡಿಕೊಡ್ತೀವಿ ಅಂತ ಈ ಸಭೆ ಮುಖಾಂತರ ಹೇಳ್ತಾ, ಇಂಥ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ, ಕಾರ್ಯಕ್ರಮಗಳ ಆಯೋಜನೆ ಮಾಡೋ ಸಂದರ್ಭದಲ್ಲಿ ನಮಗೆ ಗೊತ್ತಿದೆ ಸ್ವಲ್ಪ ಹೆಚ್ಚು ಕಮ್ಮಿ ಏನಾದ್ರು ಚಿಕ್ಕ ಪುಟ್ಟ ಲೋಪದೋಷಗಳಿದ್ರೆ ಅದನ್ನೆಲ್ಲ ಸರಿಪಡಿಸ್ಕೊಂಡು ಹೋಗೋಣ ಅಂತ ಹೇಳ್ತಾ ಸೊ ಈ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. GS ಶ್ರೀಹರ್ಷ ಇವರಿಗೆ ಅಪಾಯಿಂಟ್ಮೆಂಟ್ ಲೆಟರ್ ಅನ್ನ ಕೊಟ್ಟಿದ್ದಾರೆ. ಸೊ ಈ ಒಂದು ಲೆಟರ್ ಅನ್ನ ಮಾನ್ಯ ನಮ್ಮ ಮುಖ್ಯ ಅತಿಥಿಗಳು ಅವರಿಗೆ ವಿತರಣೆ ಮಾಡಬೇಕಾಗಿ ಮಾನ್ಯರಲ್ಲಿ ಕೇಳ್ಕೊಳ್ತೀನಿ. IGP ಸರ್. ಹರ್ಷ ಸರಿಂದ ಹರ್ಷ ಜಾಬ್ ಆಫರ್ ಅನ್ನ ಕೊಟ್ಟಿರುವಂತಹ ಉದ್ಯೋಗದಾತ ಕಂಪನಿಗೂ ಮತ್ತು ಅಭ್ಯರ್ಥಿಗೂ ತುಂಬು ಹೃದಯದ ಧನ್ಯವಾದಗಳು. ಮತ್ತು ಈ ಒಂದು ಆಫರ್ ಲೆಟರ್ ವಿತರಿಸಿದಂತಹ ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯರಿಗೂ ತುಂಬು ಹೃದಯದ ಧನ್ಯವಾದಗಳು. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಒನ್ ಅಂಡ್ ಆಲ್ ಎಲ್ಲರಿಗೂ ಕೂಡ ಈ ಒಂದು ಸಭೆ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಅರ್ಪಿಸ್ತೀನಿ. ಇದಕ್ಕೆ ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೂಡ ಬಹಳಷ್ಟು ನಮಗೆ ಸಹಾಯ ಸಹಕಾರಗಳನ್ನು ಕೊಟ್ಟಿದ್ದಾರೆ. ಸ್ಪೆಷಲಿ ಸ್ಕಿಲ್ ಡಿಪಾರ್ಟ್ಮೆಂಟ್ ಮತ್ತು ನಮ್ಮ JD ಇಂಡಸ್ಟ್ರಿ ಅವರು ಮತ್ತು ನಮ್ಮ ಅವರು NRM LM ಅವರು ಎಲ್ಲರಿಗೂ ಕೂಡ ಮಗದೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸುತ್ತಾ ಈಗ ಜಾಬ್ ಉದ್ಯೋಗ ಮೇಳ ಮುಂದುವರಿಯುತ್ತದೆ. ದಯವಿಟ್ಟು ಎಲ್ಲರೂ ಕೆಳಗಡೆ ಹೋಗಿ ತಮ್ಮ ಇಂಟರ್ವ್ಯೂ ಮತ್ತು ಮುಂದಿನ ಕಾರ್ಯಕ್ರಮಗಳನ್ನು ಕೈಗೊಳ್ಳಬೇಕಾಗಿ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಒನ್ ಅಂಡ್ ಆಲ್.